ಇಂದು ವಿಜಾಪುರ ನಗರದ ಎಲ್ಲ ಹಿಂದೂ ಪ್ರೇಮಿಗಳು ಹಾಗೂ ಮರಾಠ ಸಮಾಜದ ವತಿಯಿಂದ ಮೊನ್ನೆ ನಡೆದಂತ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯ ಮೆರವಣಿಗೆಯ ಮೇಲೆ ಕಲ್ಲು ಎಸೆದ ಎಲ್ಲ ದುಷ್ಕರ್ಮಿಗಳನ್ನು ಬಂಧಿಸಿ ಅವರನ್ನು ಗಡೀಪಾರು ಮಾಡಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ನಾನು ವಿನಂತಿಸುತ್ತೇನೆ. ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರ ಮುಖಾಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆಯಲ್ಲಿ ಪೊಲೀಸರ ಮೇಲೆ ಕಲ್ಲೆಸೆದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಇಂದು ವಿಜಯಪುರ ನಗರದ ಸಮಸ್ತ ಮರಾಠ ಸಮಾಜ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಮೆರವಣಿಗೆ ಹಾಗೂ ಪೊಲೀಸರ ಮೇಲೆ ಕಲ್ಲೆಸೆದ ದುಷ್ಕರ್ಮಿಗಳು ಕುರಿತು ಖಂಡಿಸಿ ಹಾಗೂ ಕಲ್ಲು ಹೊಡೆದಂತ ಕೆಲವು ದೇಶದ್ರೋಹಿ ಮುಸಲ್ಮಾನರು ಶಾಂತಿ ಭಂಗ ಮಾಡಿ ಇವರಿಗೆ ತಕ್ಕ ಪಾಠ ಶಿಕ್ಷೆ ಹಾಗೂ ಉತ್ತರ ಪ್ರದೇಶದಲ್ಲಿ ಕಾನೂನು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಕಾನೂನು ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಸಮಸ್ತ ಮರಾಠ ಸಮಾಜ ಮೂಲಕ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವೆಲ್ಲ ಆಗ್ರಹಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ನಮ್ಮ ಸಮಾಜ ವತಿಯಿಂದ ತಗೊಂಡು ತಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ತಾವು ಅರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಉತ್ಸವ ಬಾಗಲಕೋಟೆ ನಗರದಲ್ಲಿ ಸಾಯಂಕಾಲ ಭವ್ಯ ಮೆರವಣಿಗೆ ನಡೆದಿತ್ತು. ಅಲ್ಲೇ ಮಸೀದಿ ಮೇಲೆ ಕೆಲವು ದೇಶದ್ರೋಹಿಗಳು ಆ ಛತ್ರಪತಿ ಶಿವಾಜಿ ಮಹಾರಾಜ್ ಮೂರ್ತಿ ಮೇಲೆ ಹಾಗೂ ನಮ್ಮ ರಕ್ಷಣೆ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸೆದಿದ್ದಾರೆ. ಅವರು ಈಗಾಗಲೇ ಬಂಧಿಸಿದ್ದಾರೆ. ಅವರನ್ನು ಕೂಡ ತಕ್ಕ ಪಾಠ ಕಲಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು. ಬರೀ ನೀವು ಜಾಮೀನು ಮಾಡಿ ಅವರು ಬಿಟ್ಟರೆ ನಡೆಯಂಗಿಲ್ಲ. ಅವರಿಗೆ ನಮ್ಮ ಉತ್ತರ ಪ್ರದೇಶದಲ್ಲಿ ಯೋಗಿ ರೀತಿ ಮಾದರಿಯಲ್ಲಿ ಕಾನೂನಿನ ರೀತಿ ಕ್ರಮ ತಗೋಬೇಕು. ಅವ್ರ ಮನೆಗಳ ಧ್ವಂಸ ಮಾಡಿ ಅವರ ದೇಶದ್ರೋಹಿ ಒಂದು ಕಟ್ಲೆ ಕಾನೂನು ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಇವತ್ತು ವಿಜಯಪುರ ನಗರದ ಸಮಸ್ತ ಎಲ್ಲ ಮರಾಠ ಸಮಾಜ ಹಾಗೂ ಹಿಂದೂ ಅಭಿಮಾನಿಗಳು ನಾವೆಲ್ಲರೂ ಕೂಡಿಸಿ ಇವತ್ತು ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಸಮಾಜ ವತಿಯಿಂದ ನಿಮಗೆ ವಿನಂತಿ ಮಾಡ್ತೀವಿ. ತಾವು ಇದೇ ರೀತಿಯ ಮುನ್ನೆಚ್ಚರಿಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಾವೆಲ್ಲ ಹಮ್ಮಿಕೋತೆ ತಿಳಿಸಿ ಎರಡು ಮಾತು ಮುಗಿಸ್ತೀನಿ. ಸರ್, ನಿಮ್ಮದೇ ಸಮಾಜದ ಒಂದು ಮರಾಠ ಸಮಾಜದ ಲಾಡ್ ಅವರು ಯಾವುದೇ ಒಂದು ಹೇಳಿಕೆ ಕೊಡಲಿಲ್ಲ. ಯಾವ್ದು ಸರ್? ಲಾಡ್ ಅವರು, ಸಂತೋಷ್ ಲಾಡ್ ಅವರು ಸರ್ಕಾರ ಅವ್ರದೇ ಐತಿ. ಅವರು ವಿಚಾರ ಮಾಡಿ ಅವ್ರು ಹೇಳಿಕೆ ಕೊಡ್ತಾರ ನಮ್ಗೆ ವಿಶ್ವಾಸ ಐತಿ. ನೋಡೋಣ ಏನೋ ಪ್ರತಿಕ್ರಿಯೆ ಅವ್ರು ಬಂದಿಲ್ಲ. ಅವರು ನಾವೆಲ್ಲರೂ ಕಾಯಿ ನೋಡೋಣ. ನಾವು ಇದು ನೋಡ್ರಿ ಇದು ಅವರು ಆಗ್ಬಾರ್ದಾಗಿತ್ತು. ಅವ್ರಿಗೆ ಕೇಳ್ಬೇಕು ಪಶ್ಚಾತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರಪ್ಪ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಒಂದೇ ಇಲ್ಲ, ಯಾವುದೇ ಹಿಂದೂ ಧರ್ಮದ ಯಾವುದೇ ಆಗಲಿ ನಾವೆಲ್ಲ ಸಮಾಜದವ್ರು ಹಂಗದ ಯಾವ ಧರ್ಮಕ್ಕೆ ನಾವು ಅನ್ಯಾಯ ಮಾಡಂಗಿಲ್ಲ. ಎಲ್ಲಾ ಮರಾಠ ಸಮಾಜ ಅಂದ್ರೆ ಎಲ್ಲಾ ಧರ್ಮ ಪ್ರೀತಿಸೋ ಧರ್ಮ ಅಂದ್ರೆ ಮರಾಠ ಸಮಾಜ. ಅದೇ ರೀ ಸರ್, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಅದೇ ಹೇಳ್ತೀನಿ ನಾನು. ಉತ್ತರ ಪ್ರದೇಶ ಅಂತರ ಇಲ್ಲೂ ಕರ್ನಾಟಕದಲ್ಲೂ ಆಗಬೇಕು. ಆ ರೀತಿ ಕಾನೂನು ಸ್ಟ್ರಿಕ್ಟ್ ಆಗ್ಬೇಕಲ್ಲ. ಎಲ್ಲ ನೋಡ್ರಿ, ಯಾವ್ದು ಧಾರ್ಮಿಕ ಕಾರ್ಯಕ್ರಮ ಯಾವ್ದು ಹಿಂಗೆಲ್ಲ ಘಟನೆ ಆಗ್ಬಾರ್ದು. ಕಪ್ಪು ಚುಕ್ಕಿ ಇದು ಸರ್ಕಾರಕ್ಕಿದು. ಇದ್ರ ಬದಲಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ. ಅದೇ ಇದು ಖಂಡಿಸ್ತಿಲ್ರ, ಇದು ಖಂಡಿಸ್ತಿಲ್ಲ. ಅವ್ರು ಕೊಡ್ಬೇಕು, ಹೇಳಿಕೆ ಕೊಡ್ಬೇಕು. ಅವರು ಸರ್ಕಾರ ಶಿವಾಜಿ ಮಹಾರಾಜ್ ಜಯಂತಿ ನಾವು ಕ್ಷಮೆ ಯಾಚನೆ ಅವರು ಸರ್ಕಾರ ಮಾಡಬೇಕು. ಈ ರೀತಿ ತಪ್ಪಲ್ಲ. ಯಾವುದೇ ಧಾರ್ಮಿಕ ಮೆರವಣಿಗೆ ಮೇಲೆ ಹೋಗುವಂತ ಪೊಲೀಸರು ನಮ್ಮ ರಕ್ಷಣೆ ಮಾಡೋದಂದ್ರೆ ಪೊಲೀಸ್ ಇಲಾಖೆ. ಈ ದೇಶದಲ್ಲಿ ನಾವು ಹಿಡಿದಂತ ನಾವು ಪೊಲೀಸ್ ಇಲಾಖೆ ಅವ್ರ ಮೇಲೆ ಕಲ್ಲೆಸದ ಹಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಹಾಗೆ ಆಗ್ಬೇಕು. ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯರು, ಮರಾಠ ಸಮಾಜ ಸೆಕ್ರೆಟರಿ, ವಿಜಯಪುರ. ತಿಳಿಸಿದ ಹಾಗೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದಲ್ಲಿ ಮಸೀದಿಯಿಂದ ಕಲ್ಲೆಸೆದು ಶಾಂತಿ ಭಂಗ ಉಂಟು ಮಾಡಲಿಕ್ಕೆ ಪ್ರಯತ್ನಿಸುತ್ತಿರುವ ಎಲ್ಲ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಹಾಗೂ ಇದು ಮೇಲಿಂದ ಮೇಲೆ ಇದು ಶಿವಾಜಿ ಜಯಂತಿ ಮೇಲೆ ವಿಶೇಷವಾಗಿ ಇದನ್ನು ಕಲ್ಲು ತೋಟವಾಗ್ತದೆ. ಇದನ್ನ ಆಗಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿ ಕ್ರಮ ಕೈಗೊಳ್ಬೇಕು. ಉತ್ತರ ಪ್ರದೇಶ ಮಾದರಿಯಲ್ಲಿ ಇದನ್ನ ಕ್ರಮ ಕೈಗೊಂಡ್ರು ಮುಂದೆ ಇಂಥ ಅನಾಹುತಗಳು ಆಗುವುದಿಲ್ಲ. ಇಂಥ ಕಿಡಿಗೇಡಿಗಳನ್ನು ಬಂಧಿಸಿ ಗಡೀಪಾರು ಮಾಡಬೇಕು. ಅಂದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಶಕ್ಯ ಇದೆ. ಧನ್ಯವಾದಗಳು. ಈಗ ನಾವು ಇಲ್ಲಿ ಒಂದೇ ಅಲ್ಲ, ಆಲ್ ಓವರ್ ಎಲ್ಲಿ ಬೇಕಾದಲ್ಲಿ ನೋಡಿ
ಕೇವಲ ಕಲ್ಲೆಸೆದು ಇದು ಮಾಡಿ ಸಣ್ಣ ಮಕ್ಕಳು ಸಹಿತ ಕಲ್ಲೆಸಿತಾವ್. ಯಾಕೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸೋದಿಲ್ಲ ಇವರು? ಕಲ್ಲೆಸೋದ್ರಿಂದ ಏನಾಗ್ತೈತಿ? ಹೆಂಗ್ ಭಾವೈಕ್ಯ ಆಗ್ಲಿಕ್ಕೆ ಶಕ್ಯ ಐತಿ? ನಾವು ಹಿಂದೂ ಮುಸ್ಲಿಂ ಭಾಯಿ ಅಂತ ನಾವ್ ಅಂತೀವಿ, ಅದು ಆ ಕಡೆಯಿಂದ ಆ ರೀತಿ ವ್ಯತಿರಿಕ್ತ ಸಿಗ್ತಾ ಇಲ್ಲ ನಮಗ. ಎಲ್ಲೂ ಬೇಕಾದಲ್ಲಿ ಕಲ್ಲು ಒಕ್ಕಟ್ಟಿದೆ, ಇನ್ನೊಂದು ಸ್ವಲ್ಪ ಅದಕ್ಕೆ ಪ್ರಚೋದನೆ ಕೊಟ್ಟಂಗ ಆಗ್ತೈತಿ. ಅವ್ರ ಮೌಲಾನಗಳು ಕೂತ್ ಅದನ್ನ ಹೇಳಬೇಕು. ಮಸೀದಿಯಿಂದ ವಿಶೇಷವಾಗಿ ಆಯ್ತಂದ್ರೆ ಆ ಮಸೂದಿ ಅದಕ್ಕೆ ಕಪ್ಪು ಚುಕ್ಕಿ ಆಗ್ತೈತಿ. ಅದನ್ನು ವಿಶೇಷ ಎಲ್ಲಾ ಕಡೆ ಆಗ್ತಾ ಇದೆ. ಕಲ್ಲು ಯಾಕೆ ಬೀಳ್ತಾವ? ಯಾವುದೇ ಒಂದು ಚಲೋ ಧಾರ್ಮಿಕ ಇದು ಆದಾಗ ಬೇರೆ ಅದೇ ಮುಸ್ಲಿಂ ಯಾವುದೇ ಇದ್ರೊಳಗೆ ಒಂದು ಕಲ್ಲು ಎಸೆದು ಇನ್ನತನ ನೋಡಿಲ್ಲ ನಾವು. ನಮ್ಮಲ್ಲೇ ನಾವು ಶರ್ಬತ್ ಸಹಿತ ಮಾಡ್ತೀವಿ. ನಾವು ಮೊಹರಂದೊಳಗೆ ನಮ್ಮ ಶಿವ ಸರ್ಕಲ್ ಒಳಗೆ ಇಷ್ಟೊಂದು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಆದ್ರೆ ನಮ್ಮ ಇದಕ್ಕೆ ಯಾಕೆ ಅದನ್ನ ತಪ್ಪಾಗ್ತಿದೆ? ಯಾಕೆ ಕಲ್ಲು ಎಸಿತಾರ? ಇದನ್ನ ಚೆನ್ನಾಗಿ ಒಬ್ರು ಖಂಡಿಸುವುದಿಲ್ಲ ಮುಸ್ಲಿಮ್ರಾಗಿ. ಮೊನ್ನೆ ಹಾಸಿಂ ಪೀರ್ ವಾಲಿಕರ್ ಅವರು ಒಬ್ರು ಮಾತ್ರ ನಾನು ನೋಡಿರ್ತೀನಿ. ಉಳ್ಕಿದವ್ರು ಯಾಕೆ ಖಂಡಿಸುವುದಿಲ್ಲ? ಸಾಕಷ್ಟು ರಾಜಕೀಯದೊಳಗಿದ್ದಾರೆ, ಸಾಕಷ್ಟು ಇದು ಇದ್ದಾರೆ. ಇದನ್ನ ಖಂಡಿಸಿದ ಆಟೋಮೆಟಿಕ್ ಅದನ್ನ ಎಲ್ಲರಿಗೂ ಭಾವೈಕ್ಯತೆ ಮೂಡಿ ಬರ್ತೈತಿ. ಒನ್ ವೇ ಆಗ್ಲಾಗ್ತೈತಿ. ನಾವು ಹಿಂದೂ ಮುಸ್ಲಿಂ ಭಾಯಿ ಅಂತೀವಿ. ಆ ಮೊಹರಂಗಳಿಗೆ ನಾವು ಒಂದು ದಿವಸ ಎಲ್ಲೇ ಯಾವ ದೇಶದಲ್ಲೇ ಯಾವುದೇ ದೇಶದೊಳಗೆ ಎಲ್ಲೂ ಕಲ್ಲು ಬೀಳುವುದಿಲ್ಲ. ಆದ್ರೆ ಶಿವಾಜಿ ಮಹಾರಾಜರ ಜಯಂತಿ ವಿಶೇಷವಾಗಿ ಇದನ್ನ ಕಲ್ಲು ಎಸಿತಾರೆ. ಅದನ್ನ ಆಗಬಾರ್ದು ಅಂದ್ರೆ ಮಸೂದಿಗಳು ಚೆನ್ನಾಗಿ ಇದು ಆಗ್ಬೇಕು. ಪ್ಯಾಕ್ ಮಸೂದಿಯಿಂದ ಹರಿಸ್ತಂದ್ರೆ ಆ ಮಸೂದಿ ಏನು ಉಪಯೋಗ? ಅದನ್ನ ಕಪ್ಪು ಚುಕ್ಕೆ ಮಸೂದಿ ಎದಕ್ಕಿದೆ? ಒಳ್ಳೆ ಧಾರ್ಮಿಕ ಸಂಘಟನೆಗಳು ಅದನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ, ಒಳ್ಳೆ ಬೋಧನೆ ಮಾಡ್ಲಿಕ್ಕೆ ಅದು ಮಸೂದಿ ಇದೆ. ಅಲ್ಲಿಂದ ಕಲ್ಲು ಎಸುದು, ಚಪ್ಪಲ್ ಎಸುವುದಂದ್ರ ಒಂದು ನಮಗೆ ರಕ್ಷಕ್ ಮಾಡಿದ ಪೊಲೀಸರು SP ಅಂತವ್ರಿಗೆ ಕಲ್ಲು ಬಡಿತಿದ್ರೆ ಏನ್ ಎಲ್ಲಿ ತನ ಬಂದಿದೆ? ಇದು ಆಗಬಾರ್ದು. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಮರಾಠ ಸಮಾಜ ಅಧ್ಯಕ್ಷನಾಗಿ ವಿಜಯ್ ಚೌಹಾಣ್.